ತೋರಿಸ್ಕೊಡ್ತೀನಿ ಬನ್ನಿ. ಒಂದು 50 ರೂಪಾಯಿ ಪ್ಯಾಕೆಟ್ 1 kg ರವೆ ತೊಗೊಂಡ್ರೆ 2 ಸಲ ಇಡ್ಲಿ ಮಾಡ್ಬೋದು. ಒಂದು ಸಲ ಒಂದು 30ರಿಂದ 35 ಇಡ್ಲಿ ಆಗುತ್ತೆ. ಅದನ್ನು ಮನೇಲಿ ನಾವು ಹೇಗೆ ಮಾಡ್ಕೊಳ್ಳೋದನ್ನು ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ತೊಗೊತಾ ಇದ್ದೀನಿ. ನೋಡಿ ಇಲ್ಲಿ ನಿಮ್ಗೆ ಬೇಕಾದರೆ 1/4 kg ತೊಗೋಬೋದು, kg ಲೆಕ್ಕದಲ್ಲಿ ತೊಗೋತೀನಿ ಅಂದರೆ ಇದನ್ನು 3 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 3 ಟೈಮ್ ಅಥವಾ 4 ಟೈಮ್ ವಾಶ್ ಮಾಡಿಕೊಂಡು ಇದನ್ನು ನೆನೆಸ್ಕೋಬೇಕು. ನೀವು ಅಕಸ್ಮಾತ್ ಒಂದು 3ರಿಂದ 4 ಅವರ್ ನೆನೆಬೇಕು ಉದ್ದಿನಬೇಳೆ. ನಿಮ್ಗೆ ಬೇಕು ಅಂದರೆ ಬಿಸಿನೀರು ಹಾಕೊಂಡ್ರೆ ಒಂದು 3 ಅವರ್ ಸಾಕು. ನಾನು ತಣ್ಣೀರಲ್ಲಿ ನೆನೆಸ್ತಾ ಇರೋದ್ರಿಂದ ಒಂದು 4 ಅವರ್ ನೆನೆಸ್ಕೊತೀನಿ. ಅದು ನೀಟಾಗೆಲ್ಲ ನೆಂದಾದ್ಮೇಲೆ ಬೇಕು ಅಂದರೆ ಈ ಟೈಮಲ್ಲಿ ನೀವು ಅವಲಕ್ಕಿ ಹಾಕೊಂಡು ನೆನೆಸ್ಕೊಬೋದು. ಒಂದು ಚಿಕ್ಕ ಗ್ಲಾಸು ನಾನು ಅವಲಕ್ಕಿ ಹಾಕಿಲ್ಲ, ಸ್ವಲ್ಪ ಅನ್ನ ಹಾಕ್ತಾಯಿದ್ದೀನಿ ಬಿಸಿನಲ್ಲೇ. ಅದನ್ನೆಲ್ಲ ನೀಟಾಗಿ ಇನ್ನೊಂದು ಸಲ ವಾಶ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಬಬೇಕು. ಪೂರ್ತಿ ನುಣ್ಣಗೆ ಹಾಕಬೇಕು. ಅಲ್ಲಿವರೆಗೂ ಅದನ್ನು ನೀಟಾಗಿ ರುಬ್ಕೊಬರೋಣ ಬನ್ನಿ. ಇದನ್ನು ರುಬ್ಕೊಂಡು ನೀಟಾಗಿ ಒಂದು ಪಾತ್ರೆಗೆ ಹಾಕೋಬೇಕು. ಸ್ವಲ್ಪ ಅನ್ನ ಹಾಕಿದ್ದೀನಿ, ಬೇಡ ಅಂದರೆ ನೀವು ಅವಲಕ್ಕಿ ಹಾಕೊಳ್ಳಿ. ಈ ಥರ ನುಣ್ಣಗೆ ಹಾಕಬೇಕು ಫುಲ್ಲು. ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಬನ್ನಿ. ಆದಷ್ಟು ದೊಡ್ಡ ಪಾತ್ರೆಗೆ ಹಾಕೋಬೇಕು. ಜಾಸ್ತಿ ಹಾಗಾಗಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇದಕ್ಕೆ ನೀವು ಬೇಕು ಅಂದರೆ ನೀರು ಇವಾಗಲೇ ಮಿಕ್ಸ್ ಮಾಡ್ಕೋಬೋದು, ಆದರೆ ಜಾಸ್ತಿ ತೆಳುಗೆ ಮಾಡ್ಕೋಬೋದು. ಅದನ್ನು ಇಡ್ಲಿ ಮಾಡ್ತೀವಲ್ವ ಆವಾಗ ಸ್ವಲ್ಪ ನೀರು ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಇವಾಗ ನೋಡಿ ಮಿಕ್ಸಿಲಿರುವಂಥ ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ಇದಕ್ಕೆ ಯಾವುದೇ ಥರ ಸೋಡಾ ಆಗಲಿ ಅಥವಾ ಏನು ಯೂಸ್ ಮಾಡ್ತಾ ಇಲ್ಲ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ ರವೆ, ಇಡ್ಲಿ ರವೆ ತೊಗೊಂಡು. ನೀವು ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ ಮಿಕ್ಸಿನೆಲ್ಲ ನೀಟಾಗಿ ಒಂಚೂರು ತೊಳೆದು ಅದ್ರ ನೀರು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು ತೊಗೊತಾ ಇದ್ದೀನಿ ಅಷ್ಟೇ. 1 kg ತೊಗೊಬಂದರೆ 2 ಸಲ ಮಾಡ್ಕೋಬೋದು ಇದನ್ನು. ಇವಾಗ ಉದ್ದಿನಬೇಳೆ ಹಿಟ್ಟು ಮತ್ತು ರವೆ ಎಲ್ಲನೂ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀವು ಬೇಕು ಅಂದರೆ ಉಪ್ಪನ್ನು ಇವಾಗೆ ಹಾಕೋಬೋದು, ಆದರೆ ನಾನು ಇಡ್ಲಿ ಮಾಡ್ಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಳ್ಳಿ. ನೀರನ್ನ ಸ್ವಲ್ಪ ಸೇರಿಸಿ ಗಟ್ಟಿಯಾಗಿ ಇಡ್ಲಿ ಟೇಕ್ ಬರುತ್ತೆ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ ಈ ಹದದಲ್ಲಿ ಇರಬೇಕು. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಯಾಗೂ ಇರಬಾರ್ದು, ಈ ಥರ ಇರಬೇಕು. ಇದನ್ನು ಮುಚ್ಚಿ ಬಿಟ್ಬಿಡ್ಬೇಕು. ಒಂದು 3ರಿಂದ 4 ಅವರ್ ಬಿಡಬೇಕು. ಇಲ್ಲ ಓವರ್ನೈಟ್ ಬಿಡ್ತೀನಿ ಅಂದರೆ ಓಕೆ, ಇದನ್ನು ಬಿಟ್ಬಿಡ್ಬೋದು. ನೋಡಿ ಇಲ್ಲಿ ಈ ಥರ ಇಷ್ಟು ಇದು ಮಾಡಿಕೊಂಡು ಮುಚ್ಚಿ ಬಿಟ್ಬಿಡ್ತಾ ಇದ್ದೀನಿ. ನೆಕ್ಸ್ಟು ಮಾಣ್ಣೆಗೆ ಈ ಥರ ಉಪ್ಪು ಬಂದಿರುತ್ತೆ. ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ ಈ ಥರ ನೀಟಾಗೆಲ್ಲ ಉಬ್ಬಿರುತ್ತೆ. ನಾನು ಜಾಸ್ತಿ ಉಪ್ಪು ಬಂದಿತ್ತು. ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಳ್ಳಿ. ಬೇಕು ಅಂದರೆ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಈ ಥರ ಸೌಟಲ್ಲಿ ಎಲ್ಲನೂ ಅದನ್ನು ನೀಟಾಗೆಲ್ಲ ತಿರುಗಿಸಿದ್ರೆ ಅದು ಉಪ್ಪು ಬಂದಿರೋದೆಲ್ಲ ಕಮ್ಮಿ ಆಗುತ್ತೆ. ಈ ಟೈಮಲ್ಲಿ ನೀರು ಎಷ್ಟು ಬೇಕು, ಇಡ್ಲಿ ಹಿಟ್ಟು ಅದಕ್ಕೆ ಜಾಸ್ತಿ ತೆಳ್ಳಗೆ ಮಾಡಬಾರ್ದು. ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ತಿರುಗಿಸ್ಕೋಬೇಕು. ನಿಮ್ಗೆ ಬೇಕು ಅಂದರೆ ಒಂದು ಚಿಟಿಕೆ ಸೋಡಾ ಹಾಕ್ಕೋಬೋದು. ನಾನು ಯಾವುದೇ ಥರ ಸೋಡಾ ಹಾಕ್ಕೊಂಡಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಿಮಗೆ ಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ರೆ ಹಿಟ್ಟು ಅದಕ್ಕೆ ಬರುತ್ತೆ. ಒಂದು ಉಪ್ಪು ಹಾಕಿದ್ಮೇಲೆ ಒಂದು 2 ನಿಮಿಷ 3 ನಿಮಿಷ ಮುಚ್ಚಿಟ್ಬಿಡ್ಬೇಕು. ನೋಡಿ ಇಲ್ಲಿ ಈ ಥರ ಬಂದು ಇಡ್ಲಿ ಹಿಟ್ಟು. ಇದನ್ನು ಇವಾಗ ಇಡ್ಲಿ ಪಾತ್ರೆಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆ ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಪೂರ್ತಿ ಹಾಕಬೇಕು ಇಡ್ಲಿ ಪಾತ್ರೆಗೆ. ತುಂಬ ಹಾಕ್ಕೋಬೇಕು. ಯಾಕಂದರೆ ನಾನು ಯಾವುದೇ ಥರ ಸೋಡಾ ಹಾಕಿಲ್ಲ. ನೀವು ಸೋಡಾ ಹಾಕಿದ್ರೆ ಒಂಚೂರು ಕಮ್ಮಿ ಹಾಕ್ಕೊಳ್ಳಿ. ಈ ಥರ ಎಲ್ಲ ಪ್ಲೇಟ್ಗೂ ಈ ಥರ ಒಂದೊಂದೇ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಈ ಥರ ಹಾಕ್ಕೊಂಡು ನೀವು ಒಂದು 1/4 ಗಂಟೆ ಅಥವಾ ಜಾಸ್ತಿ ಬೇಯಿಸಬೇಕು ಅಂದರೆ 20 ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ. ಇದು ಸಾಂಬಾರ್ಗಾಗಿರ್ಬೋದು ಅಥವಾ ಚಟ್ನಿಗಾಗಿರ್ಬೋದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಇಡ್ಲಿ ಪ್ಲೇಟ್ಗೂ ಹಾಕಿ ಸ್ಟವ್ ಮೇಲೆ ಒಂದು 20 ನಿಮಿಷ ಬೇಯಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಅಕಸ್ಮಾತ್ ಇಡ್ಲಿ ಕುಕ್ಕರಲ್ಲಿ ಮಾಡಿದ್ರೆ ನೀವು 1 ವಿಸಿಲ್ ಅಥವಾ 2 ವಿಸಿಲ್ ಈ ಥರ ಕೂಗಿಸ್ಕೊಳ್ಳಿ ಅಷ್ಟೇ. ಒಂದು 20 ನಿಮಿಷ ಆದರೂ ಬೇಯಲೇಬೇಕಿದು. ಇಡ್ಲಿ ಕುಕ್ಕರ್ ಆದರೆ 1 ವಿಸಿಲ್ ಅಥವಾ 2 ವಿಸಿಲ್ ಬೇಯಿಸ್ಕೊಬೋದು. ನೋಡಿ ಇಲ್ಲಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಸ್ಮೂತಾಗಿ ಇದನ್ನು ಎಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಸಾಫ್ಟಾಗಿ, ಎಷ್ಟು ಮೃದುವಾಗಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಮಗಿಲ್ಲಿ
ಇದರಲ್ಲಿ ಒಂದು ಅರ್ಧ ಕೆ ಜಿ ಹಿಟ್ಟಿಗೆ ಒಂದು 35ರಿಂದ 36 ಇಡ್ಲಿ ಆಗಿತ್ತು. ನೀವು 1 ಕೆ ಜಿಗೆ ಮಾಡ್ತೀನಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಮಾಡ್ಕೊಳ್ಳಿ. ನೋಡಿ ಫುಲ್ಲು ಸಾಫ್ಟಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ. ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ನೀವು ಇದಕ್ಕೆ ಬೇಕು ಅಂದರೆ ಉದ್ದಿನ ವಡೆ ಮಾಡ್ಕೋಬೋದು ಅಥವಾ ಸಾಂಬಾರು ಮಾಡ್ಕೋಬೋದು. ಮುಟ್ಟಿದ್ರು ಅಷ್ಟೇ. ಅದನ್ನು ನಾನು ಟ್ವಿಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ, ಮುರಿದು ತೋರಿಸ್ತಾ ಇದ್ದೀನಿ. ಒಳ್ಳೆ ಸ್ಪಾಂಜಿ ಥರ ತುಂಬ ಚೆನ್ನಾಗಿ ಬಂತು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.